ಐಪಿಎಲ್ನಲ್ಲಿ ಕೊನೆಗೂ ಖಾತೆ ತೆರೆದ ಮುಂಬೈ ಗೆಲುವು ಸಾಧಿಸುತ್ತಲೇ ಹೊಸ ದಾಖಲೆ. ಆರ್ಸಿಬಿ ಅಭಿಮಾನಿಗಳು ಅತ್ಯಂತ ನಿಷ್ಠಾವಂತರು ಅಂತ ಹೇಳಿದ್ಯಾರು? ಇದೆಲ್ಲವನ್ನ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. 2024ರ ಐಪಿಎಲ್ನಲ್ಲಿ ಮುಂಬೈ ತಂಡಕ್ಕೆ ಮೊದಲ ಜಯ ಸಿಕ್ಕಿದೆ. ಸತತ 3 ಸೋಲುಗಳಿಂದ ಮುಜುಗರಕ್ಕೀಡಾಗಿದ್ದ ಮುಂಬೈ ಪಡೆಗೆ ದೆಹಲಿ ವಿರುದ್ಧ ಗೆಲುವು ಸಿಕ್ಕಿದೆ. ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 234 ರನ್ ದಾಖಲಿಸಿತು. ಗುರಿ ಬೆನ್ನಟ್ಟಿದ ದೆಹಲಿ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 205 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಮತ್ತೊಂದು ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಲಕ್ನೋ ಗೆದ್ದು ಬೀಗಿದೆ. ಐಪಿಎಲ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಒಂದು ತಂಡ ಬರೋಬ್ಬರಿ 150 ಪಂದ್ಯಗಳಲ್ಲಿ ಗೆದ್ದಿರುವ ದಾಖಲೆಯನ್ನ ಮುಂಬೈ ತಂಡ ಬರೆದಿದೆ. ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಮುಂಬೈ ಇಂಡಿಯನ್ಸ್ 150 ಐಪಿಎಲ್ ಪಂದ್ಯ ಗೆದ್ದ ಮೊದಲ ತಂಡ ಎನಿಸಿಕೊಂಡಿದೆ. ಸೋಮವಾರ ಚೆನ್ನೈ ವರ್ಸಸ್ ಕೆಕೆಆರ್ ಐಪಿಎಲ್ ಪಂದ್ಯ ನಡೆಯಲಿದೆ. ಈ ಪಂದ್ಯದ ಅಭ್ಯಾಸದ ವೇಳೆ ತಲಾ ಧೋನಿಯನ್ನ ಕೆಕೆಆರ್ನ ಸ್ಫೋಟಕ ಆಟಗಾರ ರಿಂಕು ಸಿಂಗ್ ಭೇಟಿಯಾಗಿದ್ದಾರೆ. ಕೆಲಕಾಲ ಧೋನಿ ಜೊತೆ ಚರ್ಚಿಸಿದ ರಿಂಕು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ತಂಡದ ಬೌಲರ್ ಆವೇಶ್ ಖಾನ್ ಕುಟುಂಬ ಆರ್ಸಿಬಿಯ ಕಿಂಗ್ ಕೊಹ್ಲಿಯನ್ನ ಭೇಟಿಯಾಗಿದೆ. ಪಂದ್ಯದ ವೇಳೆ ರಾಜಸ್ಥಾನದ ಜೈಪುರದಲ್ಲಿ ಭೇಟಿಯಾಗಿದ್ದು ಆವೇಶ್ ಕುಟುಂಬದ ಜೊತೆ ಕೊಹ್ಲಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಆರ್ಸಿಬಿ ಅಭಿಮಾನಿಗಳು ಅತ್ಯಂತ ನಿಷ್ಠಾವಂತ ಅಭಿಮಾನಿಗಳು. ಅವರು ನಮ್ಮ ಕುಟುಂಬದವರ ಹಾಗೆ ನಮ್ಮ ಕಷ್ಟದ ಸಮಯದಲ್ಲೂ ಖುಷಿಯದ ಸಮಯದಲ್ಲೂ ನಮ್ಮನ್ನ ಬೆಂಬಲಿಸುತ್ತಾರೆ. ಹೀಗಂತ ಆರ್ಸಿಬಿಯ ಸ್ಫೋಟಕ ಆಟಗಾರ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ. ಆರ್ಸಿಬಿ ಫ್ಯಾನ್ಸ್ ಆರ್ ಲಾಯಲಿಸ್ಟ್. ದೇ ಆರ್ ಆಕ್ಚುಲಿ ಫ್ಯಾಮಿಲಿ ಅಂಡ್ ಐ ಸೇ ದಟ್ ಇನ್ ಗುಡ್ ಅಂಡ್ ಬ್ಯಾಡ್ ವೇ. ಆರ್ಸಿಬಿ ಮಾಜಿ ಆಟಗಾರ ಯಜುವೇಂದ್ರ ಚಹಲ್ ಶನಿವಾರ ನಡೆದ ಐಪಿಎಲ್ ಪಂದ್ಯದ ವೇಳೆ ಕೊಹ್ಲಿ ಭೇಟಿಯಾಗಿ ಕೆಲಕಾಲ ಕಳೆದ್ರು. ಬಳಿಕ ಕೊಹ್ಲಿ ಜೊತೆಗಿರುವ ತಮ್ಮ ಫೋಟೋವನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಚಹಲ್, ನೀನು ಸದಾ ನನ್ನ ವಿರಾಟ್ ಅಣ್ಣ ಅಂತ ಬರೆದುಕೊಂಡಿದ್ದಾರೆ.